ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಮುಖ ಪುರಾತನ ಕ್ಷೇತ್ರಗಳಲ್ಲಿ ಒಂದಾದ ಭೂವರಹಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಮಂಡ್ಯ ಜಿಲ್ಲೆಯಲ್ಲಿರುವ ಹಾಗೂ ಸುಮಾರು 2.5 ವರ್ಷಗಳಿಗಿಂತ ಹೆಚ್ಚು ಹಳೆಯ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಎಂದಾದರೂ ಭೇಟಿ ನೀಡಿದ್ದೀರಾ? ಈ ಆಲಯದ ಇತಿಹಾಸದ ಬಗ್ಗೆ ತಿಳಿಯಲೇಬೇಕು. ಭೂವರಹಸ್ವಾಮಿ ದೇವಸ್ಥಾನವು ಸುಮಾರು 2.5 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಮತ್ತು ಇದು ಮಂಡ್ಯ ಜಿಲ್ಲೆಯ ಹೇಮಾವತಿ ನದಿಯ ತೀರದಲ್ಲಿರುವ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ದೇವಾಲಯದ ಪ್ರಧಾನ ದೇವರಾದ ಶ್ರೀ ಭೂವರಹಸ್ವಾಮಿಯ ವಿಗ್ರಹವು 15 ಅಡಿ ಎತ್ತರವಿದ್ದು ಇದನ್ನು ಸಾಲಿಗ್ರಾಮ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ. ದಂತಕಥೆಯ ಪ್ರಕಾರ ರಾಜ 3ನೇ ವೀರಬಳ್ಳಾಳ ಈ ಕಾಡಿನಲ್ಲಿ ಬೇಟೆಯಾಡುವ ಸಮಯದಲ್ಲಿ ಒಂದು ಬಾರಿ ಕಳೆದು ಹೋದರು. ಆ ಸಮಯದಲ್ಲಿ ಒಂದು ದೊಡ್ಡ ಮರದ ನೆರಳಿನ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಮೊಲವನ್ನು ಬೆನ್ನಟ್ಟುವ ಬೇಟೆಯ ನಾಯಿಯು ಅವರ ಕಣ್ಣಿಗೆ ಬಿತ್ತು. ಅದನ್ನು ಹಿಂಬಾಲಿಸಿದ ವೀರಬಳ್ಳಾಳರಿಗೆ ಅಚ್ಚರಿ ಉಂಟಾಯಿತು. ಅದೇನೆಂದರೆ ಮೊಲವು ಹಿಂತಿರುಗಿ ಆ ಕ್ರೂರ ನಾಯಿಯನ್ನು ಬೆನ್ನಟ್ಟಲು ಆರಂಭಿಸಿತು. ಈ ಘಟನೆ ಕಂಡ ರಾಜನು ಈ ಸ್ಥಳ ಅತ್ಯಂತ ಪವಿತ್ರವಿರಬಹುದೆಂದು ಮನಗಂಡರು. ಈ ಸ್ಥಳದ ಪರಿಶೀಲನೆಗೆ ಆಜ್ಞೆ ಹೊರಡಿಸಿದಾಗ ಭೂಗರ್ಭದಲ್ಲಿ ವರಹಸ್ವಾಮಿಯ ವಿಗ್ರಹ ದೊರೆಯಿತು. ರಾಜನು ಅದನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿದರು. ಇಂದಿಗೂ ಆ ರಾಜ ನಿರ್ಮಿಸಿದ ದೇವಾಲಯ ಹಾಗೂ ಶಾಸನಗಳನ್ನು ಇಲ್ಲಿ ಕಾಣಬಹುದು. ಎಲ್ಲಿದೆ ಈ ಮಹಿಮಾನ್ವಿತ ದೇವಾಲಯ? ಈ ಆಲಯವು ಮಂಡ್ಯ ಜಿಲ್ಲೆಯ ಹೇಮಾವತಿ ನದಿಯ ತೀರದಲ್ಲಿನ ಕಲ್ಲಹಳ್ಳಿ ಗ್ರಾಮದಲ್ಲಿದೆ. ದೇವಾಲಯದ ಪ್ರಧಾನ ದೇವರಾದ ಶ್ರೀ ಭೂವರಹಸ್ವಾಮಿ ವಿಷ್ಣುವಿನ 3ನೇ ಅವತಾರವಾಗಿದೆ. ಇಲ್ಲಿನ ಸ್ವಾಮಿಯನ್ನು ಪ್ರಳಯವರಹಸ್ವಾಮಿ ಮತ್ತು ಆದಿವರಹ ಮಹರ್ಷಿ ಎಂದು ಕರೆದು ಪೂಜಿಸಲಾಗುತ್ತದೆ. ಮೂರ್ತಿಯು ಗೌತಮ ಮುನಿಯಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ಹೊಸ ಮನೆ ನಿರ್ಮಾಣದ ಆಸೆ ಇರುವವರು ಇಲ್ಲಿ 3 ಹಿಡಿ ಮಣ್ಣನ್ನು ಪೂಜೆ ಮಾಡಿಸಿಕೊಂಡು ತಮ್ಮ ಮನೆಯಲ್ಲಿಟ್ಟು ಪೂಜಿಸುವರು. ಇದರಿಂದ ಹೊಸ ಮನೆ ನಿರ್ಮಾಣದ ಆಸೆ ಇರುವವರು ಇಲ್ಲಿ 3 ಹಿಡಿ ಮಣ್ಣನ್ನು ಪೂಜೆ ಮಾಡಿಸಿಕೊಂಡು ತಮ್ಮ ಮನೆಯಲ್ಲಿಟ್ಟು ಪೂಜಿಸುವರು. ಇದರಿಂದ ಹೊಸ ಮನೆಯ ಕನಸು ನೆರವೇರುತ್ತದೆ ಎಂಬ ಭಕ್ತರ ನಂಬಿಕೆ ಇಂದು ಸಹ ತಲೆಮಾರಿನಿಂದ ತಲೆಮಾರಿಗೆ ಸಾಗುತ್ತಿದೆ. ಹಾಗೆ ಈಗಾಗಲೇ ಮನೆ ಕಟ್ಟುತ್ತಿರುವವರು ಈ ದೇವಾಲಯದಲ್ಲಿ ದೊರೆಯುವ ಪವಿತ್ರ ಇಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಪೂಜೆ ಮಾಡಿ ಆ ಇಟ್ಟಿಗೆಯನ್ನು ಸಹ ಮನೆ ಕಟ್ಟಲು ಬಳಸುವುದರಿಂದ ಮನೆಯ ಶಾಂತಿ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಸಂಕಷ್ಟಗಳ ನಿವಾರಣೆಗೆ ಕಾರಣವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಇಲ್ಲಿ ನಡೆಯುವ ವಿಶೇಷ ಪೂಜೆಗಳು ಮತ್ತು ನಂಬಿಕೆಗಳು ಭಕ್ತರಿಗೆ ವಿಶೇಷ ಮಹತ್ವದ್ದಾಗಿದೆ. ಭೂಮಿ, ಮನೆ ಮತ್ತು ವಾಸಸ್ಥಳ ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕಾಗಿ ಭಕ್ತರು ಇಲ್ಲಿ ಬಂದು ದೇವರ ಅನುಗ್ರಹವನ್ನು ಕೋರುತ್ತಾರೆ. ಇಲ್ಲಿನ ಭೂವರಹಸ್ವಾಮಿಯ ವಿಗ್ರಹವು ಸುಖಾಸನ ಭಂಗಿಯಲ್ಲಿದ್ದು ಒಂದು ಕಾಲು ನೆಲವನ್ನು ಸ್ಪರ್ಶಿಸುತ್ತದೆ ಮತ್ತು ಇನ್ನೊಂದು ಕಾಲು ಮಡಚಿಕೊಂಡಿರುವ ಭಂಗಿಯಲ್ಲಿ ಕಂಡುಬರುತ್ತದೆ. ಸ್ವಾಮಿಯ ಮಡಚಿದ ಕಾಲಿನ ತೊಡೆಯ ಮೇಲೆ ದೇವತೆ ಭೂದೇವಿ ವಿರಾಜಮಾನಳಾಗಿ ಕೂತಿದ್ದಾಳೆ. ಭೂದೇವಿ ವಿಗ್ರಹವು 3.5 ಅಡಿ ಎತ್ತರದಲ್ಲಿದೆ. ಸುದರ್ಶನ ಚಕ್ರವನ್ನು ವಿಗ್ರಹದ ಹಿಂದೆ ಕೆತ್ತಲಾಗಿದೆ. ಇಲ್ಲಿ ವರಹ ಜಯಂತಿಯ ದಿನದಂದು ಪ್ರಮುಖ ಉತ್ಸವ ಜರುಗುತ್ತದೆ. ಇತಿಹಾಸ, ಪುರಾಣ ಮತ್ತು ನಂಬಿಕೆಗಳ ತಾಣವಾದ ಕಲ್ಲಹಳ್ಳಿ ಭೂವರಹಸ್ವಾಮಿ ದೇವಾಲಯ ಮಂಡ್ಯದ ಧಾರ್ಮಿಕ ನಕ್ಷೆಯಲ್ಲಿ ಶಾಶ್ವತವಾಗಿ ಬೆಳಗುತ್ತಿರುವ ಹೆಸರು. ಭೂಮಾತೆಯನ್ನು ರಕ್ಷಿಸಿದ ವರಹಸ್ವಾಮಿಯ ಅನುಗ್ರಹಕ್ಕಾಗಿ ಇಂದಿಗೂ ಭಕ್ತರು ನಿರಂತರವಾಗಿ ಆಗಮಿಸುತ್ತಿದ್ದಾರೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.